ಸ್ಕೂಲಿಂದ ಮಗಳನ್ನ ಕರ್ಕೊಂಬಂದಾದ್ಮೇಲೆ ಅವಳು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸೋಫಾ ಮೇಲೆ ಕೂತಿದ್ಲು. ಕುಡಿಯೋದಕ್ಕೆ ಹಾಲು ಕೊಡ್ತಾ ಇದ್ದೀನಿ. ಬಂದಿದ್ದ ತಕ್ಷಣವೇ ಸ್ವಲ್ಪ ನಾನು ಕೂಡ ಕಾಫಿ ಮಾಡಿಕೊಂಡೆ. ನನಗೆ ಇವತ್ತು ಒಂದು ಸ್ವಲ್ಪ ಮೂಡ್ ವೈರೇಷನ್ ತುಂಬಾ ಹುಷಾರಿಲ್ಲ, ಸ್ವಲ್ಪ ಒಂಥರ ಫೀಲಿಂಗ್ ಆಗ್ತಾಯಿದೆ. ಸೊ ಸರಿಯಾಗಿ ಊಟ ಮಾಡೋದಕ್ಕೂ ಆಗ್ತಿಲ್ಲ. ಸೊ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಕಾಫಿ ಕುಡಿದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಕುಡಿದೆ. ಅದಾದಮೇಲೆ ಮಗಳಿಗೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಕ್ಲೀನಾಗಿ ಬುಡದಿಂದ ಎಣ್ಣೆನ ಅಪ್ಲೈ ಮಾಡಿದೆ. ಮಂಡೇ ಅವಳಿಗೆ ತಲೆ ಸ್ನಾನ ಮಾಡಿಸಿದ್ರೆ ನೆಕ್ಸ್ಟ್ ಡೇಗೆ ನಾನು ಅವಳಿಗೆ ಆಯಿಲ್ನ ಅಪ್ಲೈ ಮಾಡ್ತೀನಿ. 2 ಡೇಸ್ಗೆ ಒಂದ್ಸಲಿ ಹೆಡ್ ಬಾತ್ ಮಾಡಿಸ್ಬಿಟ್ಟು ಆಮೇಲೆ ಮತ್ತೆ ಆಯಿಲ್ನ ಅಪ್ಲೈ ಮಾಡ್ತಾ ಇರ್ತೀನಿ. ಇದಾದಮೇಲೆ ಸಂಜೆ ಆಯಿತು. ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡೋಗಿ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಬರೋ ಅಷ್ಟೊತ್ತಿಗೆ 7:40 ಆಲ್ಮೋಸ್ಟ್ ಆಗೋಗಿತ್ತು. ಹಾಗೆ ಬರ್ತಾ ತರಕಾರಿಗಳ್ನು ಕೂಡ ಪರ್ಚೇಸ್ ಮಾಡಿದೆ. ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟಾಗ ನಂಗೆ 1 ಅವರ್ ಟೈಮ್ ಇರುತ್ತೆ, 1.5 ಅವರ್. ಆವಾಗ ಏನಾದರೂ ಶಾಪಿಂಗ್ ಮಾಡೋದಿದ್ರೆ, ತರಕಾರಿ ತೊಗೊಳೋದಿದ್ರೆ ನಾನು ಈ ರೀತಿಯಾಗಿ ಹೋಗಿ ಅಲ್ಲೇ ತೊಗೊಳ್ತೀನಿ. ಇದ್ರೂ ನಾನು ಡೈಲಿ ಹೋಗ್ತಾ ಇರ್ತೀನಿ. ಸೊ ಹಾಗಾಗಿ ನಾಳೆಗೆ ಏನು ಬೇಕು, ಇವತ್ತು ನೈಟ್ಗೆ ಏನು ಬೇಕು ಅಂತ ಅಂದ್ಬಿಟ್ಟು ತೊಗೊಂಬರ್ತಾ ಇರ್ತೀನಿ. ಸೊ ರೆಗ್ಯುಲರಾಗಿ ನಾನು ತರಕಾರಿ ತರೋದನ್ನ ರುಟೀನ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ನಾನು ಬಂದುಬಿಟ್ಟು ಸೋರೆಕಾಯಿದ್ದು ಮಾಡ್ತಾ ಇದ್ದೀನಿ ರಾತ್ರಿ ಊಟಕ್ಕೆ. ಸ್ವಲ್ಪ ನನಗೆ ಹುಷಾರಿಲ್ಲದ ಕಾರಣದಿಂದಾಗಿ ಇವತ್ತು ಬರೀ ರೈಸು ಸಾಂಬಾರು ಮಾಡ್ತಾ ಇದ್ದೀನಿ, ಮುದ್ದೆ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಕೂಟಿಗೆ ಬೇಕಾಗಿರೋ ಸೋರೆಕಾಯಿನೆಲ್ಲ ಕಟ್ ಮಾಡಿ ಮತ್ತು ಟೊಮೊಟೊ, ಈರುಳ್ಳಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಅಡುಗೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ತೊಗರಿಬೇಳೆ ಮತ್ತು ಬೇಳೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 2 ಅಷ್ಟೇ, 1 ಸ್ಪೂನಷ್ಟು ಹಾಕೋಬೋದು ನೀವು, ಅಂದರೆ ನಿಮಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕು ಸಮನಾಗಿ. ಸೊ ಇದನ್ನು ವಾಶ್ ಮಾಡಿಟ್ಕೊಂಡು ಇದಕ್ಕೆ ಹೆಚ್ಚಿದಂತಹ ಈರುಳ್ಳಿ, ಟೊಮ್ಯಾಟೊ, ಸೋರೆಕಾಯಿ ಇಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಒಂದು ಕುಕ್ಕರ್ಗೆ ಹಾಕೋಬೇಕಾಗುತ್ತೆ. ಇದಕ್ಕೆ 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು 8ರಿಂದ 6 ಇಷ್ಟು ಹಾಕೋಬೋದು. ಇದನ್ನು ವಿಷಲ್ ಹಾಕ್ಬಿಟ್ಟು ಇಟ್ಬಿಟ್ಟು 1 ವಿಷಲ್ ಸಾಕು ಅಷ್ಟೇ, ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ಬೇಳೆ ಎಲ್ಲ. ಸೊ ಇದು ರೆಡಿ ಆಯಿತು. ಇವಾಗ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ, ಸಾಸಿವೆ, ಜಜ್ಜಿದಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಸ್ವಲ್ಪ ಹಿಂಗು ಹಾಕ್ಕೋಬೇಕು. ಸೊ ಹಿಂಗನ್ನು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು, ಹಿಂಗು ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಸೊ ಈಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ, ಸಾಂಬಾರು ಪೌಡರು, ಉಪ್ಪು ಎಲ್ಲ ಹಾಕ್ಕೊಂಡು ಇವಾಗ ನೋಡಿ ಕುದಿ ಬಂತು. 1-2 ಕುದಿ ಬಂದಾಗ ನೋಡಿ ಸಾರು ಎಷ್ಟು ಟೇಸ್ಟಾಗಿರುತ್ತಂತ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸೊ ಇದನ್ನು ಅಡುಗೆ ಆಯಿತು, ಎತ್ತಿಟ್ಕೊಂಡೆ. ಇದ್ರ ಜೊತೆಗೆ ನೆಂಚಿಗೆ ಅಂತ ಹುಳಿಕಾಳು ಹಪ್ಪಳ ಕೂಡ ನಾನು ಕೊಳ್ತಾ ಇದ್ದೀನಿ. ಇದಂತೂ ನನಗೆ ಒನ್ ಆಫ್ ದ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈಗ ನನ್ನ ಹಸ್ಬೆಂಡ್ಗೂ ಕೂಡ ಈ ಹಪ್ಪಳ ತುಂಬಾ ಫೇವ್ರೇಟ್ ಆಗಿದೆ. ಹುಳಿಕಾಳು ಹಪ್ಪಳ ತುಂಬಾ ಹೆಲ್ತ್ಗೂ ಒಳ್ಳೆಯದು, ಹಾಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ರೆಡಿ ಆಯಿತು ಊಟ ಇವಾಗ.